ನಿಮ್ಗೆ ಎಷ್ಟೋ ಜನ ಕೇಳ್ತಾರೆ ಕಣ್ಣನ್ ಯಾವ ಕ್ಯಾಸ್ಟ್ ಅಂದು, ಬ್ರಾಡ್ ಕ್ಯಾಸ್ಟ್ ಅಂದು. ನಿಮ್ಮ ವಿದ್ಯಾರ್ಹತೆ ಏನು? ನಾನು MDPS ಕುಟುಂಬಕ್ಕೆ ಸೇರಿದವನು, ಅದ್ಯಾವುದು? ಮೆಂಬರ್ ಆಫ್ ದಂಡಪಿಂಡಂ ಸೊಸೈಟಿ. ಅರೇಂಜ್ ಮ್ಯಾರೇಜ್ಗೂ ಲವ್ ಮ್ಯಾರೇಜ್ಗೂ ಇರೋ ವ್ಯತ್ಯಾಸ ಏನು? ಗಂಡ ಹೆಂಡತಿ ಇಬ್ಬರು ಪಾತ್ರೆ ತೊಳೆಯುತ್ತಾ ಇದ್ರೆ ಲವ್ ಮ್ಯಾರೇಜ್. ಅದೇ ಹೆಂಡತಿ ಒಬ್ಬಳೆ ಪಾತ್ರೆ ತೊಳೆಯುತ್ತಾ ಇದ್ದಾರೆ ಅದ್ಯಾವ ಮ್ಯಾರೇಜು? ಅರೇಂಜ್ ಮ್ಯಾರೇಜ್. ಅದೇ ಹೆಂಡತಿ ಪಕ್ಕದಲ್ಲಿ ಕೂತಿದ್ದರೂ ಕೂಡ ಗಂಡ ಪಾತ್ರೆ ತೊಳೆಯುತ್ತಾ ಇದ್ದರೆ ಅದ್ಯಾವ ಮ್ಯಾರೇಜು? ಅದು ರಿವೆಂಜ್ ಮ್ಯಾರೇಜ್ ಅಂತ. ಕಾಲೇಜಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳೇ ಜಾಸ್ತಿ ಪಾಸ್ ಆಗ್ತಾರೆ, ಯಾಕೆ ಅಂತ? ಸ್ವಲ್ಪ ನೀವು ಹೊರಗಡೆಗೆ ಬನ್ನಿ, ಹುಡುಗಿಯರ ಪಕ್ಕದಲ್ಲೇ ಹುಡುಗರು ಪಾಸ್ ಆಗುತ್ತಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ನಾವೇ ಇದನ್ನ ಶೂಟ್ ಮಾಡ್ತಾ ಇದ್ದೀವಿ, ಶೂಟ್, ಚಿತ್ರೀಕರಣ, ಎಡಿಟ್, ಸಂಕಲನಗೊಳಿಸಬೇಕು, ಸೇಲ್ಸ್ ಗರ್ಲ್ ಮಾರಮ್ಮ. ಅಂದಿನ ಕಾಲದ ಸಿನಿಮಾಗಳೆಲ್ಲ ಬೇಡರ ಕಣ್ಣಪ್ಪ. ಇಂದಿನ ಕಾಲದಲ್ಲಿ ಬಹುತೇಕ ಸಿನಿಮಾ ಬೇಡ ಕಣ್ರಪ್ಪ ಅಂತ ಅರ್ಥಪೂರ್ಣವಾಗಿ ಹೇಳಿದ್ದಾರೆ. ಮಾಂಗಲ್ಯನ್ ತಂತುನಾನೇನ ಮಮ ಜೀವನ ಹೇತುನ. ಅದೇನು ಮಾಡ್ತೀರಿ, ಅದನ್ನು ಹುಡುಗ ಹೇಳಬೇಕು, ನಾವು ಪುರೋಹಿತರು ಹೇಳ್ಬೇಕಾಗುತ್ತೆ. ಮಮ ಜೀವನ ಅಂತ ಇವನು ಇದೆ ಹಿಂಗೆ ತಟ್ಕೊಂಡ್ರೆ. ಒಂದು ಮದುವೆಗೆ ಹೋಗಿ ಅವನು ಹೇಳ್ತಾ ಇದ್ದ, ಅವನು ಹುಡುಗ ಕೇಳ್ತಿದ್ದ, ವಾಟ್ ಐ ವಾಂಟ್ ಟು ಡೂ ದಿಸ್ ಎಲ್ಲೋ ರೋಪ್ ಅಂದ. ಎಲ್ಲೋ ರೋಪ್ ಅಲ್ಲ, ಅರಿಶಿಣದ ದಾರ. ನಿತ್ಯಾನಂದ ಅವರನ್ನ ಮುಖ್ಯಮಂತ್ರಿ ಮಾಡಿದ್ರೆ ಹೇಗಿರುತ್ತೆ? ರಾಜ್ಯದ ಪ್ರಗತಿ ವರ್ಣರಂಜಿತವಾಗಿರುತ್ತೆ. ನಾವೆಲ್ಲರೂ ಕನ್ನಡವನ್ನು ಉಳಿಸ್ಬೇಕು ಅಂತಂದರೆ ಎಲ್ಲರೂ ನೀವು ಕುಮಾರಸ್ವಾಮಿ ಚರಿತ್ರೆ ಓದಬೇಕು. ನೀವು ಓದಿದ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ. ಪಕ್ಕದಲ್ಲಿ ಓದ್ತಿದ್ದರು ಕುಮಾರಸ್ವಾಮಿ ಅಲ್ಲ, ಕುಮಾರವ್ಯಾಸ. ಕಣ್ಣನವ್ರು ಇದ್ದಾರ ಹೋಗ್ಬಿಟ್ರು, ಅವನು ಗಾಬರಿ ಆಗ್ಬಿಡ್ತವ್ರು. ಏನಾಗಿತ್ತು ಅಂದರು, ಟೈಮ್ ಆಗಿತ್ತು ಅಂದರು. ನೋಡ್ಬೇಕಲ್ಲ ಅವ್ರು. ನಾನು ಇಲ್ಲ ದೇವ್ರ ಹತ್ರ ಇದ್ದಾರೆ, ಪೂಜೆಗೆ ಹೋದ್ರು ಅಂತ ಹೇಳೋದಕ್ಕೆ ಅವ್ರು ಬಳಸಿದಂತ ಟಾಟಾ ಬೈ ಬೈ ಹೇಳುಗರು.